ಮಗಳಿಗೆ ಏನಂದ್ರೆ ಅವಾಗ 40 ದಿನ ಉಪವಾಸ ಪ್ರಾರ್ಥನೆ ಇರುತ್ತೆ. ನಮ್ಮ ಮೊದಲು ಟ್ಯಾಬ್ಲೆಟ್ ತಿನ್ನಿಸ್ತೀನಿ. ಈ ಟ್ಯಾಬ್ಲೆಟ್ ತಿನ್ನಿಸ್ತಂಗಿದ್ರೆ ನಿನ್ನ ಮಗಳು ಉಳಿಯೋಕ್ಕಲ್ಲಮ್ಮ ಅಂದಿದ್ರು. ಒಂದು ದಿವಸ ತಪ್ಪಿದ್ರೆ ನಿನ್ನ ಮಗಳು ಉಳಿಯೋಕ್ಕಲ್ಲ ಅಂತಂದು ಹೇಳ್ತಿದ್ರು. ಈ 40 ದಿನ ಉಪವಾಸ ಇದ್ದಾಗ ದೇವರೇ ಈ ಟ್ಯಾಬ್ಲೆಟ್ಗಳು ನನ್ನ ಮಗಳು ಎಷ್ಟು ದಿನ ತಿನ್ಬೇಕಂತಾಳಪ್ಪ, ನಿನಗೋಸ್ಕರ ನನ್ನ ಮಗಳನ್ನ ನಮ್ಮ ಮಗನ ಒಪ್ಪಿಸ್ಕೊಡ್ತೀನಪ್ಪ, ನನಗೆ ಈ ಟ್ಯಾಬ್ಲೆಟ್ ನನಗೆ ಬ್ಯಾಡ ಅಂತಂದು ಹೇಳ್ಕೊಡ್ತೇವ್ರಿ ಅಂತ ನಾನು ಉಪವಾಸ 40 ಉಪವಾಸದಿಂದ ಬರೀ ಅದನ್ನೇ ಬೇಡ್ಕೊಂತಿದ್ದೆ ನಾನು. ಅಷ್ಟಕ್ಕೆ 40 ದಿನ ಉಪವಾಸ ಬರ್ಬೇಕಾದ್ರೆ ಕೂಡ ಟ್ಯಾಬ್ಲೆಟ್ ತರಕ್ಕೆ ಹೋಗಿತ್ತು. ಮುಂಜಾನೆ 9 ಗಂಟೆಗೆ ಹೋಗಿನಿ. ಅಲ್ಲಿ ಕೂಡ ಟ್ಯಾಬ್ಲೆಟ್ ಇಲ್ಲಮ್ಮ, ನಿನ್ನ ಮಗಳು ವಾಡೋ ಟ್ಯಾಬ್ಲೆಟನ್ನೇ ಇಲ್ಲ ಬಂದಿಲ್ಲ ಅಂತಂದ್ರು. ಇನ್ನೊಬ್ಬರು ದೇವ್ರೆ ನೀನೇ ಇದೆಯಪ್ಪ ಟ್ಯಾಬ್ಲೆಟ್ ಕೂಡ ಇಲ್ಲ ಅಂತಾಳ ಅಂತಂದ್ರೆ ಮನೆಗೆ ಬಂದಿನಿ. ಈ 40 ದಿವಸ ಏನೇನು ಟ್ಯಾಬ್ಲೆಟ್ ಹಾಕಿಂದಿಲ್ಲ, ಏನೇನು ಹಾಕಿಂದಿಲ್ಲ. ದೇವ್ರು ಎಷ್ಟು ಅದ್ಭುತ ಮಾಡಿ ಆನ್ಲೈನ್ ಪ್ರೇಯರ್ ಕೂಡ ನನ್ನ ಮಗ ಒಬ್ಬನೇ ಮಾಡ್ತಿದ್ದ. ನಾನು ನನ್ನ ಮಗನ ಜೊತೆಗೆ ಹೋಗ್ತಿದ್ದೆ ಪ್ರೇಯರ್ ಮಾಡೋಕೆ. ನಮ್ಮ ಗಂಡ ಆಗಲಿ ನಮ್ಮ ಮಗ ಆಗಲಿ ಬರ್ತಿದ್ದಿಲ್ಲ. ನನ್ನ ಮಗನ ರೂಮ್ನಲ್ಲಿ ಹೋದರೆ ಯಾರು ಬರಬೇಡ್ರಲ್ಲ, ನಾನು ಇಲ್ಲೇ ಮಾಡೋಣ ಅಂತಂದು ನಾನು ಅಲ್ಲೇ ಒಬ್ಬಳೇ ಮಾಡ್ತಿದ್ದೆ. ನನ್ನ ಗಂಡ ಬರಬೇಕು, ನನ್ನ ಪ್ರೇಯರ್ ಕುಂತಿರೋದ, ನಾನು ಒಬ್ಬಳಿ ಶಬ್ದನೇ ಕೇಳಿ ಬರ್ಬೇಕಲ್ಲ ಅಂತ. ನನ್ನ ಶಬ್ದ ಕೇಳಿ ನನ್ನ ಗಂಡ ವಾರ ಆಯ್ತು ನನ್ನ ಜೊತೆಲಿ ಕುಂತ್ಕೊಂಡು ಪ್ರೇಯರ್ ಮಾಡ್ತಿದ್ದೆ. ನಮ್ಮ ಅಕ್ಕ ನನ್ನ ಮಗ ಕೂಡ ಬರ್ಬೇಕಂತ ರಾತ್ರಿ ಪ್ರಯತ್ನ ಮಾಡಿದೆ, ಬರಕಲ್ಲ ಅಂತ. ಬಳಗ ಮುಂಜಾನೆ ನನಗೆ ದೇವ್ರು ಅದ್ಭುತ ಮಾಡಿದ. ನಾನು ಇಲ್ಲಿ ನೋಡೋದ್ರಿಗೆ ಬಂದು ಕುಂತಾರೆ.